ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ನಾವಿವತ್ತು ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಬೈಬಲ್ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 11-12 ವಚನಗಳನ್ನು ನಾವು ನೋಡ್ತಿರುವಾಗ, ಈ ಅಧ್ಯಾಯದಲ್ಲಿ ಒಂದು ಮಹತ್ತರವಾದ ಒಂದು ಅದ್ಭುತವಾದ ಮಹತ್ಕಾರ್ಯವು ಪೇತ್ರರು ಯೋಹಾನರ ಮೂಲಕ ನಡೀತದೆ. ಏನಂದ್ರೆ 40 ವರ್ಷ ಕುಂಟನಾಗಿರುವಂಥ ಹುಡುಗನನ್ನು, ಯವನಸ್ಥನನ್ನು ಪೇತ್ರರು ಯೋಹಾನರು ಏನ್ ಮಾಡ್ತಾರೆ, ನಜರೇತಿನಾದ ಯೇಸು ನಾಮದಲ್ಲಿ ಎದ್ದು ನಡಿ ಅಂತ ಹೇಳ್ತಾರೆ. ಅವನು ಎದ್ದು ನಡೆದಿರುವುದನ್ನು ಜನರು ನೋಡಿ ಬಹು ಆಶ್ಚರ್ಯಪಟ್ಟಾಗ ಎಲ್ಲರೂ ಪೇತ್ರರು ಯೋಹಾನರನ್ನು ದೃಷ್ಟಿಸಿ ನೋಡುವಾಗ ಪೇತ್ರರು ಯೋಹಾನ ಹೇಳ್ತಾರೆ, ಇದಕ್ಕೆ ಯಾಕೆ ನೀವು ಆಶ್ಚರ್ಯದಿಂದ ನಮ್ಮ ಕಡೆ ನೋಡ್ತೀರಿ? ಇದು ನಮ್ಮ ಬಲದಿಂದ ಆಗಲಿ ನಮ್ಮ ಶಕ್ತಿಯಿಂದ ಆಗಲಿ. ಪ್ರೀತಿಯಾದ ದೇವರ ಮಕ್ಕಳೇ, ಇಲ್ಲಿ ನಾವು ನೋಡ್ತೀವಿ, ಪೇತ್ರರು ಹೇಳ್ತಿದ್ದಾನೆ, ಯಾಕೆ ಆಶ್ಚರ್ಯ ಪಡುತ್ತೀರಿ ಎಂಬುದಾಗಿ. ಯಾಕಂದ್ರೆ ಈ ಅದ್ಭುತವು ನಡೆದಿರುವಂಥದ್ದು ನಮ್ಮ ಬಲದಿಂದಲ್ಲ, ಶಕ್ತಿಯಿಂದಲ್ಲ, ಆದರೆ ಯೇಸು ಕ್ರಿಸ್ತನ ನಾಮದಲ್ಲಿ ನಡೆದಿರುವಾಗ ಆಶ್ಚರ್ಯ ಪಡಬೇಕು. ಆದ್ರೆ ಆಶ್ಚರ್ಯ ಯಾಕೆ ಪಡೋದಿಲ್ಲ ಅಂದ್ರೆ, ಅಸಲು ನಾವು ಯೇಸು ಎಂಬ ಈತನು ಯಾರು, ಯಾಕೆ ಈತನ ಶಕ್ತಿ, ಈತನ ಪ್ರಭಾವ ಹೇಗೆ ಅವರನ್ನು ಎಬ್ಬಿಸಿದೆ ಎಂಬುದನ್ನು ಆಲೋಚನೆ ಮಾಡಿದ್ರೆ, ಯೇಸು ಕ್ರಿಸ್ತನಿಗಿರುವ ಮಹಾಪ್ರಭಾವ, ಆತನಿಗಿರುವ ಮಹಾಮಹಿಮೆ ಮುಂದೆ ಈ ಕಾರ್ಯ ಬಹಳ ಚಿಕ್ಕದಾಗಿ ಕಾಣ್ತದೆ. ಅದಕ್ಕೆ ಪೇತ್ರ ಹೇಳ್ತಾನೆ, ಇದಕ್ಕೆ ಯಾಕೆ ನೀವು ಆಶ್ಚರ್ಯ ಪಡುತ್ತೀರ? ಅದಕ್ಕೆ ಈ ದಿನ ನಿಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನ ನಾಮದ ಮಹಿಮೆಯನ್ನು ನೀವು ಅರ್ತಿದ್ದೀರಾ, ಅನೇಕ ಅದ್ಭುತಗಳನ್ನು ನೋಡ್ತೀರಿ. ಆದ್ರೆ ನಾವು ಒಂದು ಸಂಗತಿ ಹೇಳ್ತೀನಿ, ಚೆನ್ನಾಗಿ ಕೇಳ್ರಿ. ಎಷ್ಟು ಅದ್ಭುತ ನೋಡಿದ್ರೆ ಆಶ್ಚರ್ಯ ಪಡಬೇಡ್ರಿ. ಯಾಕಂದ್ರೆ ನೀವು ಆಶ್ಚರ್ಯ ಪಟ್ರೆ ಆತನಿಗೆ ಸ್ವಲ್ಪ ಶಕ್ತಿ ಇದೆ ಅಂತ ಅನ್ಕೊಳ್ತಿದೆ. ಬಟ್ ಆದ್ರೆ ಆತನ ಶಕ್ತಿ ಅಪರಿಮಿತ. ಬೈಬಲ್ ವಾಕ್ಯ ಹೇಳ್ತತೆ, ಆತನ ಮೂಲಕ ಸಮಸ್ತ ಉಂಟಾಯಿತು, ಉಂಟಾದದ್ದು ಯಾವುದು ಆತನಿಲ್ಲದೆ ಉಂಟಾಗ್ಲಿಲ್ಲ. ದೃಶ್ಯಗಳು ಎಲ್ಲವೂ ಆತನ ಮೂಲಕ ಉಂಟಾಯಿತು. ಸೊ ಅದಕ್ಕೆ ಆತನ ಉಂಟು ಮಾಡುವ ಸೂರ್ಯ ಚಂದ್ರ ನಕ್ಷತ್ರ ಪ್ರಭಾವಗಳನ್ನೆಲ್ಲ ನೋಡುವಾಗ ಈ ಅದ್ಭುತ ಆಶ್ಚರ್ಯವನ್ನು ಉಂಟು ಮಾಡುವುದು. ಸೊ ಅದಕ್ಕಾಗಿ ಪೇತ್ರ ಹೇಳ್ತಾನೆ, ಇದಕ್ಕೆ ಯಾಕೆ ನೀವು ಆಶ್ಚರ್ಯ ಪಡುತ್ತೇನೆ? ಸೊ ಆದ್ದರಿಂದ ತಿಳ್ಕೊಳ್ರಿ, ಯೇಸು ಕ್ರಿಸ್ತನ ನಾಮ ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಮಾಡ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.